ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರಿಗೆ ಆದಷ್ಟು ಬೇಗ ಪಿಂಚಣಿ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ನಗರದ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಪರಸಪ್ಪ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಜಾರಿಗೆ ತರುವ ಭರವಸೆಯನ್ನು ನೀಡಿತ್ತು. ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ಕೂಡ ನೀಡಿರುವ ಭರವಸೆಯನ್ನು ಜಾರಿಗೆ ತಂದಿಲ್ಲ. ಆದ್ದರಿಂದ ಈ ಕೂಡಲೇ ಆದಷ್ಟು ಬೇಗ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯವನ್ನು ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ರಿಜಿಸ್ಟರ್ ಬೆಂಗಳೂರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಏನು ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರು ನಾವೇನಿದ್ದೀವಿ, ರಿಟೈರ್ಡ್ ಆದಮೇಲೆ ನಿವೃತ್ತಿ ಆದಮೇಲೆ ನಮಗೆ 1 ರೂಪಾಯಿನೂ ಕೂಡ ಬಿಡಿಗಾಸಿಲ್ಲ. ನಾವು 60 ವರ್ಷ ಆದಮೇಲೆ ಒಂದು ಮೆಡಿಕಲ್ ಔಷಧಿ ತಗೋಬೇಕು ಅಂತಂದ್ರೂ ಕೂಡ 1 ರೂಪಾಯಿನೂ ಕೂಡ ಇರೋದಿಲ್ಲ. ಹೇಗೆ ಸ್ವಾಮಿ ನಾವು ಇದು ಮಾಡೋದು? ಹಾಗಾಗಿ ಕಳೆದ 2021 ಇಸ್ವಿಯಲ್ಲಿ ತುಮಕೂರು ಸಿದ್ಧಗಂಗಾ ಮಠದಿಂದ 3 ದಿನ ಒಂದು ಪಾದಯಾತ್ರೆಯನ್ನು ಮಾಡಿದ್ದೇವೆ. ಮತ್ತೆ ಅನಿರ್ದಿಷ್ಟ ಅವಧಿಯವರಿಗೆ 141 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ದೀವಿ. ಅಲ್ಲಿ ಹಿಂದೆ ಇರ್ತಕ್ಕಂಥ ಸರ್ಕಾರ ನಮ್ಮ ಮನವಿಗೆ ಕಿಂಚಿತ್ತೂ ಕೂಡ ಬೆಲೆಯನ್ನು ಕೊಡಲಿಲ್ಲ. ಆ ಕಾಲದಲ್ಲಿ ಅನೇಕ ಜನ ಶಿಕ್ಷಕರು ಮನನೊಂದು ಅದರಲ್ಲಿ 5 ಜನ ವಿಷಪ್ರಾಶನ ಮಾಡಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ರು. ಅದು ವಿಷಾದವನ್ನು ವ್ಯಕ್ತಪಡಿಸ್ತಾ ತದನಂತರ 142ನೇ ದಿನ ಮಾನ್ಯ ಈಗಿರ್ತಕ್ಕಂಥ ಹಾಲಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಾವು ಮುಂದೆ ನಮ್ಮ ಸರ್ಕಾರವನ್ನು ಆರಿಸ್ತಾನೆ ಬರುತ್ತೆ ನಮ್ಮ ಸರ್ಕಾರ, ಅವಾಗ ನಾವು ನಿಮಗೆ ಪಿಂಚಣಿಯನ್ನು ಕೊಡ್ತೇವೆ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ. ಅವಾಗ ಬಾದಾಮಿ ಕ್ಷೇತ್ರದಿಂದ ಆರಿಸಿ ಬಂದಿರತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆಗಿನ ಸರ್ಕಾರದಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದಯ್ಯ ಪುರಾಣಿಕ ಹಿರೇಮಠ ಅವರಿಗೆ 2 ಲಕ್ಷ ರೂಪಾಯಿ ದಾನವನ್ನು ಅಲ್ಲಿ ಕೊಟ್ಟು ನಮ್ಮ ಸರ್ಕಾರ ಬರುತ್ತೆ, ನಿಮಗೆ ಪಿಂಚಣಿಯನ್ನು ಕೊಡ್ತೇವೆ ಅಂತೇಳಿ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು 2023ರಲ್ಲಿ ನವೆಂಬರ್ 5ನೇ ತಾರೀಕಿನ ದಿವಸ ಶಿವಮೊಗ್ಗದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿದ್ವಿ. ಅಲ್ಲಿ ಹಾಲಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪನವರು ನಮಗೆ ಮಧುವನ್ನು ಕೊಟ್ಟಿದ್ದಾರೆ, ಅಲ್ಲಿ ಜೇನುತುಪ್ಪವನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ನಮಗೆ ಹೊಟ್ಟೆ ಒಳಗೆ ಹೋಗಿಲ್ಲ ಸ್ವಾಮಿ, ಅದು ಕೇವಲ ಬರೀ ಕಟಬಾಯಿಲ್ ಮಾತ್ರ ಇದೆ. ಹಾಗಾಗಿ ನಮ್ಮ ಸರ್ಕಾರ ಬಂದಾಗ OPS ಅನ್ನ ನಾವು ಕೊಡ್ತೀವಿ ಅಂತೇಳಿ ಚುನಾವಣೆಯ ಪ್ರಣಾಳಿಕೆಯಲ್ಲಿ OPS ಅನ್ನ ಪ್ರಣಾಳಿಕೆ ಅಜೆಂಡಾವನ್ನಾಗಿ 8ನೇ ಅಂಶವನ್ನಾಗಿ ಸೇರಿಸಿಕೊಂಡಿದ್ದಾರೆ. ಹೀಗೆ ಸೇರಿಸಿಕೊಂಡು ಆದರೆ ನಮಗೆ ಈ ಬಿಸಿ ತುಪ್ಪವಾಗಿ ಪರಿಗಣಿಸಿದೆ. ಹಾಗಾಗಿ ಕಾಲ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಈ ಪಿಂಚಣಿಯನ್ನು ನಂಬಿಕೊಂಡಿರ್ತಕ್ಕಂಥ ಶಿಕ್ಷಕರ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ವಿಳಂಬವನ್ನು ಮಾಡದೆ ನಮಗೆ ಪಿಂಚಣಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಜುಲೈ ತಿಂಗಳ 6ನೇ ತಾರೀಕಿನಲ್ಲಿ ಮೊದಲನೇ ಹಂತವಾಗಿ ತಹಶೀಲ್ದಾರ್ ಅವರ ಕಚೇರಿಗೆ ಮೊದಲನೇ ಪ್ರತಿಭಟನೆಯಾಗಿ ಒಂದು ಮನವಿಯನ್ನು ಸಲ್ಲಿಸಿರ್ತೇವೆ. ಇದು 2ನೇ ಹಂತವಾಗಿ ಚಿಕ್ಕಮಗಳೂರು ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮೂಲಕ ನಾವು 2ನೇ ಹಂತದ ಹೋರಾಟಕ್ಕೆ ಹಮ್ಮಿಕೊಂಡು ಈ ಸಣ್ಣ ಒಂದು ಸಾಂಕೇತಿಕ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಶಾಂತಿಯುತ ಹೋರಾಟವನ್ನು ತಾವು ಮನಗಂಡು ಮುಂದಿನ ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗೆ ನಮಗೆ ಪಿಂಚಣಿ ಸೌಲಭ್ಯವನ್ನು ಕರುಣಿಸಿಕೊಡ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ಸರ್ಕಾರ ಅದಕ್ಕೆ ಅವಕಾಶವನ್ನ ಕೊಡದೆ ನಮ್ಮ ಒಂದು ಬೇಡಿಕೆಯನ್ನ ತಾವು ಯಥಾವತ್ತಾಗಿ ಜಾರಿ ತರಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಲ್ಲಿ ಕೈ ಮುಗಿದು ಈ ಮೂಲಕ ನಾವು ತಮ್ಮೆಲ್ಲರ ಪರವಾಗಿ ಕೈ ಮುಗಿದು ಪ್ರಾರ್ಥನೆಯನ್ನ ಕೈಕೊಳ್ತಾ ಇದ್ದೇವೆ. ಜೈ ಪಿಂಚಣಿ, OPS ಬರಲಿ, ಜಾರಿ ಬರಲಿ, ನಮ್ಮ ಎಲ್ಲರ ಜೀವನ ನೆಮ್ಮದಿಯ ಸುಖಮಯವಾಗಿ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘದ ಗೌರವಾಧ್ಯಕ್ಷ MR ಗಂಗಾಧರ್, ಉಪಾಧ್ಯಕ್ಷ ಕಡೂರು ಭಾರ್ಗವ, ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಪೂಜಾರಿ, ಮುಖಂಡರುಗಳಾದ ರಾಧಾಕೃಷ್ಣ, ಶ್ರೀನಿವಾಸ್, ಚಂದ್ರಶೇಖರ್, ಅರುಣ್ ಸಾಗರ್, ಯೋಗೀಶ್, ಹನುಮಂತಪ್ಪ, ಚನ್ನಬಸಪ್ಪ, ಹಾಬಾ ಮಂಜುನಾಥ್, ರಘು
ಶಿವಕುಮಾರ್ ಉಪಸ್ಥಿತರಿದ್ದರು.